ಬಹುತೇಕರು ಬೆಳಗ್ಗೆಯಿಂದ ರಾತ್ರಿ ತನಕ ದುಡಿತಾರೆ. ಆದರೆ ಒಂದು ಪ್ರಶ್ನೆ, ಅವರು ದುಡ್ಡಿನ ಬಗ್ಗೆ ಯೋಚಿಸ್ತಾರಾ ಅಥವಾ ದುಡ್ಡಿಗಾಗಿ ಮಾತ್ರ ದುಡಿತಾರಾ? ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಂಪತ್ತನ್ನು ಕೇವಲ ಹಣದ ರೂಪದಲ್ಲಿ ನೋಡಿಲ್ಲ, ಒಂದು ಲಕ್ಷ್ಮೀ ದೇವಿಯಾಗಿ ನೋಡಿದ್ದೇವೆ. ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮಿಯನ್ನು ಮನೆಗೆ ಆಹ್ವಾನಿಸ್ತೇವೆ, ಪೂಜಿಸ್ತೇವೆ, ಅಲಂಕರಿಸ್ತೇವೆ ಮತ್ತು ನಮ್ಮ ಮನೆಗೆ ಸಮೃದ್ಧಿ ಬರಲಿ ಅಂತ ಪ್ರಾರ್ಥಿಸ್ತೀವಿ. ಆದರೆ ನಮ್ಮ ಜೀವನದಲ್ಲಿ ಬಂದಿರುವ ಲಕ್ಷ್ಮಿಯ ಬಗ್ಗೆ ನಮ್ಮ ಮನೋಭಾವ ಹೇಗಿದೆ? ಕೆಲವೊಮ್ಮೆ ನಾವು ಹಣವನ್ನು ಸಂಪಾದಿಸ್ತೇವೆ, ಆದರೆ ಗೌರವಿಸುವುದಿಲ್ಲ. ಹಣ ಬಂದ ತಕ್ಷಣ ಖರ್ಚು ಮಾಡ್ತೇವೆ, ಹೂಡಿಕೆ ಮಾಡೋದನ್ನು ಮುಂದೂಡ್ತೇವೆ, ಉಳಿತಾಯವನ್ನು ಮಾಡೋದೇ ಇಲ್ಲ. ಮತ್ತು ನಂತರ ನಮ್ಮ ಬಳಿ ಹಣ ಉಳಿಯೋದೇ ಇಲ್ಲ ಅಂತ ಹೇಳ್ತೇವೆ. ಇಲ್ಲಿ ಒಂದು ವಿಷಯ ಬಹಳ ಮುಖ್ಯವಾಗುತ್ತೆ. ಜನಪ್ರಿಯ ನಂಬಿಕೆಯಲ್ಲಿ ಲಕ್ಷ್ಮಿಯನ್ನು ಚಂಚಲೆ ಅಂತ ಕರೀತಾರೆ. ಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದು ಅಂತಂದರೆ ಕೇವಲ ಪೂಜೆ ಮಾಡೋದಲ್ಲ. ನಾವು ಹಣವನ್ನು ಹೇಗೆ ಸಂಪಾದಿಸ್ತೀವಿ, ಹೇಗೆ ಉಳಿಸ್ತೀವಿ, ಹೇಗೆ ಹೂಡಿಕೆ ಮಾಡ್ತೀವಿ, ಹೇಗೆ ಬಳಸ್ತೀವಿ ಮತ್ತು ಅದರಿಂದ ನಮ್ಮ ಕುಟುಂಬದ ಭವಿಷ್ಯವನ್ನು ಹೇಗೆ ಕಟ್ತೀವಿ, ಇವೆಲ್ಲವೂ ಕೂಡ ಹಣದೊಂದಿಗೆ ನಮ್ಮ ರಿಲೇಷನ್ಶಿಪ್ನ ಒಂದು ಭಾಗ. ಏಕೆಂದರೆ ಹಣದ ಬಗ್ಗೆ ನನ್ನ ಮನೋಭಾವ ಹೇಗಿದೆಯೋ ನನ್ನ ಹಣಕಾಸಿನ ಜೀವನವೂ ಕೂಡ ಬಹುತೇಕ ಹಾಗೆಯೇ ರೂಪುಗೊಳ್ತಾ ಇರೋದು. ಹಣವನ್ನು ದ್ವೇಷಿಸಿದರೆ, ಹಣದ ಬಗ್ಗೆ ಭಯಪಟ್ಟರೆ, ಹಣದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನನೇ ಪಡದೇ ಇದ್ದರೆ ಫಿನಾನ್ಷಿಯಲ್ ಕ್ಲಾರಿಟಿ ಹೇಗೆ ಬರುತ್ತೆ? ಆದ್ದರಿಂದ ಈ ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮಿಯನ್ನು ಪೂಜಿಸುವುದರ ಜೊತೆಗೆ ಲಕ್ಷ್ಮಿಯನ್ನು ಗೌರವಿಸುವುದನ್ನು ಕಲಿಯೋಣ. ಅಮೇರಿಕದಲ್ಲಿರಲಿ, ಜಪಾನ್ನಲ್ಲಿರಲಿ, ಜರ್ಮನ್ನಲ್ಲಿರಲಿ, ಯಾವುದೇ ಶ್ರೀಮಂತ ದೇಶದಲ್ಲಿರಲಿ, ಅವರು ಯಾರೂ ಕೂಡ ಲಕ್ಷ್ಮಿಯನ್ನು ಪೂಜೆ ಮಾಡಲಿಲ್ಲ. ಆದರೆ ಅವರು ಲಕ್ಷ್ಮೀ ಪುತ್ರರಾಗಿದ್ದಾರೆ. ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ, ಆದರೆ ಬಾಯಲ್ಲಿ ಮಂತ್ರ ಹೇಳಬೇಕು, ಕಲ್ಲಲ್ಲಿ ಹೊಡಿಬೇಕು, ಆವಾಗ ಮಾತ್ರ ಸಾಧ್ಯ. ಈ ವರಮಹಾಲಕ್ಷ್ಮಿ ಹಬ್ಬದಂದು ಒಂದು ಸಂಕಲ್ಪ ಮಾಡೋಣ. ನಾನು ಹಣದ ಹಿಂದೆ ಮಾತ್ರ ಓಡೋದಿಲ್ಲ, ಆದರೆ ಓಡೋದನ್ನು ನಿಲ್ಲಿಸೋದಿಲ್ಲ. ಹಣವನ್ನು ಗೌರವಿಸ್ತೇನೆ, ಹಣಕ್ಕೊಂದು ಗುರಿ ಕೊಡ್ತೀನಿ. ಲಕ್ಷ್ಮಿಯನ್ನು ಆರಾಧಿಸುವುದು ನಮ್ಮ ಸಂಸ್ಕೃತಿ, ಗೌರವಿಸುವುದು ನಮ್ಮ ಜವಾಬ್ದಾರಿ, ಲಕ್ಷ್ಮಿಯನ್ನು ಸರಿಯಾಗಿ ನಿರ್ವಹಿಸುವುದು ನಮ್ಮ ಫಿನಾನ್ಷಿಯಲ್ ವಿಸ್ಡಮ್. ಆ ತಾಯಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಧನ್ಯವಾದ.